ಇಕ್ಕಟ್ಟಾದ ಜಾಗದಲ್ಲಿ ಅವನಿಗೂ ನನಗೂ ಕೇವಲ 1 ಇಂಚಿನ ಅಂತರ. ಅಚಾನಕ್ಕಾಗಿ ಅವನ ಕೈ ಬೆರಳುಗಳು ನನ್ನ ಕೆನ್ನೆಯನ್ನು ಸ್ಪರ್ಶಿಸಿದಾಗ ನನ್ನ ದೇಹದಲ್ಲಿ ಮಿಂಚು ಹರಿದಂತಾಯಿತು. ಅವನು ಮೆಲ್ಲನೆ ನನ್ನನ್ನು ತನ್ನ ತೋಳುಗಳಲ್ಲಿ ಬಂಧಿಸಿದ. ಮುಂದೆ ಏನಾಗುತ್ತೆ ತಿಳಿಯಲು ಪೂರ್ತಿ ಕಥೆ ಕೇಳಿ. ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನನ್ನ ಹೆಸರು ಅನನ್ಯ. ಊರಿನಲ್ಲೇ ಅತೀ ದೊಡ್ಡ ಹಾಗೂ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಜ್ಯುವೆಲರಿ ಶೋರೂಮ್ ನಮ್ಮದೇ. ಆದರೆ ನಾನು ಕೇವಲ ಸೇಠ್ ಮಗಳು ಮಾತ್ರ ಆಗಿರಲಿಲ್ಲ. ಆ ಅಂಗಡಿಯಲ್ಲಿ ದಿನಪೂರ್ತಿ ಕ್ಯಾಶ್ ಕೌಂಟರ್ ನೋಡಿಕೊಳ್ಳುವ, ಫ್ರೀಯಾಗಿ ಕೆಲಸ ಮಾಡುವ ಅಕೌಂಟೆಂಟ್ ಕೂಡ ಆಗಿದ್ದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮಪ್ಪ ರತನ್ ಲಾಲ್ ಸೇಠ್ ಪುರಾಣ ಶುರು ಮಾಡುತ್ತಿದ್ದರು. ಬರೀ ಲಾಭನಷ್ಟ, ಟ್ಯಾಕ್ಸ್, ಜಿಎಸ್ಟಿ, ಮೇಕಿಂಗ್ ಚಾರ್ಜಸ್, ಈ ಮಾತುಗಳನ್ನು ಕೇಳಿ ಕೇಳಿ ನನ್ನ ತಲೆ ಪೂರ್ತಿ ಕೆಟ್ಟು ಹೋಗಿತ್ತು. ಯಾವುದಾದ್ರೂ ವ್ಯವಹಾರ ಕೈ ಹಾಕೋದಾಗ್ಲಿ ಎಲ್ಲಾನು ನೋಡ್ತಿದ್ವಿ, ಬಟ್ ಯಾವುದೂ ಮುಂದುವರಿತಿರ್ಲಿಲ್ಲ. ಎಲ್ಲ ಅಲ್ಲಿಗೆ ಸ್ಟಾಪ್ ಆಗೋದು, ಎಲ್ಲ ನೋಡಿ ಸುಮ್ಮನಾಗ್ತಿದ್ವಿ. ಕಂಟಿನ್ಯೂಸ್ ಆಗಿ ಒಂದು ಒಳ್ಳೇದಾಗಿರೋದು ಅಂದ್ರೆ ಇಲ್ಲಿಗೆ ಬಂದ್ಮೇಲೆ. ನಾನು ಏನೇ ಕೇಳೋಕ್ಕಿಂತ ಮೊದಲು ಇಲ್ಲಿಗೆ ಬಂದಾಗಿಂದ ದೇವ್ರು ನಾನು ಕೇಳೋಕ್ಕಿಂತ ಮೊದಲೇ ಎಲ್ಲ ಕೊಟ್ಟಿದ್ದಾರೆ. ಫೇಸ್ಬುಕ್ಕಲ್ಲಿ ನೋಡಿದೆ, ಬಂದೆ. ಅವಾಗಿಂತ ಈಗ ಹೆಲ್ತು ಎಷ್ಟೋ ಇಂಪ್ರೂವ್ ಆಗಿದೆ, ಪ್ರಾಬ್ಲಮ್ ಏನಿಲ್ಲ. ಈಗ ನಂಬ್ಕೊಂಡು ಬಂದಿರೋರ್ನಂತೂ ಕೈ ಬಿಡಲ್ಲ ಅನ್ನೋದು ನನಗೂ ಒಂದು ನಂಬಿಕೆ ಇದೆ. ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ. ನೀವು ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿದ್ದರೆ, ಇಷ್ಟಪಟ್ಟವರು ನಿಮ್ಮದಿಯಾಗಲು ಸ್ತ್ರೀ ವಶೀಕರಣ, ಡೈವರ್ಸ್ ಪ್ರಾಬ್ಲಮ್, ಮದುವೆ, ಆರೋಗ್ಯ, ಸಂತಾನ, ಮಾಟಮಂತ್ರ ನಿವಾರಣೆ, ನಿಮ್ಮ ಜೀವನದ ಯಾವುದೇ ಗುಪ್ತ ಕಠಿಣ ಸಮಸ್ಯೆಗಳಿಗೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಪರಿಹಾರವನ್ನು ಮಾಡಿಕೊಟ್ಟಿರುತ್ತಾರೆ. ಗುರುಗಳಿಗೆ ಹಿಂದೆ ಕರೆ ಮಾಡಿ. ಮೊಬೈಲ್ ನಂಬರ್ 9611642526. ನಿಜ ಹೇಳಬೇಕೆಂದರೆ ನಮ್ಮಪ್ಪ ಕೋಟಿ ಆಸ್ತಿ, ಅರಮನೆಯಂತಹ ಮನೆ ಹೊಂದಿದ್ದರೂ ಕೂಡ ಎಂತಹ ಅಪ್ಪಟ ಕಂಜೂಸ್ ಮತ್ತು ಚಿಪುಣ ಎಂದರೆ ನೀವು ನಂಬಲಾರಿರಿ. ಶೋರೂಂನಲ್ಲಿ 10 ಎಸಿಗಳಿದ್ದರೂ ಕರೆಂಟ್ ಬಿಲ್ ಜಾಸ್ತಿ ಬರುತ್ತದೆ ಎಂಬ ಕಾರಣವಿತ್ತು. ಗ್ರಾಹಕರು ಬರುವ ಸಮಯದಲ್ಲಿ ಮಾತ್ರ ಎಸಿ ಆನ್ ಮಾಡಿ, ಉಳಿದ ಸಮಯದಲ್ಲಿ ಫ್ಯಾನ್ ಹಾಕಿಕೊಳ್ಳಿ ಎಂದು ನಮಗೆ ನಿಯಮ ಮಾಡಿದ್ದರು. 10 ರೂಪಾಯಿ ಆಟೋ ಚಾರ್ಜ್ಗೂ ಅರ್ಧ ಗಂಟೆ ಚೌಕಾಸಿ ಮಾಡುವ ಮನುಷ್ಯ ಅವರು. ಎನಿ ಟೈಮ್ ಬರೀ ದುಡ್ಡು. ಈ ಬಿಸಿನೆಸ್ ಲೈಫ್ ನೋಡಿ ನನಗೆ ಅಕ್ಷರಶಃ ಬೇಸರವಾಗಿತ್ತು. ನನಗೂ ಸ್ವಲ್ಪ ಲೈಫ್ ಎಂಜಾಯ್ ಮಾಡಬೇಕು ಎಂಬ ಆಸೆಯಿತ್ತು. ಸ್ನೇಹಿತರ ಜೊತೆ ಸುತ್ತಬೇಕು, ಪ್ರೀತಿ ಪ್ರೇಮದಂತಹ ಸುಂದರ ಕ್ಷಣಗಳನ್ನು ಕಳೆಯಬೇಕು ಅನ್ನೋ ಆಸೆಯಿತ್ತು. ಆದರೆ ಆ ಜ್ಯುವೆಲರಿ ಅಂಗಡಿಯೇ ನನಗೆ ಒಂದು ದೊಡ್ಡ ಬಂಗಾರದ ಜೈಲಿನಂತೆ ಆಗಿಹೋಗಿತ್ತು. ಸರಿಯಾಗಿ ಅದೇ ಸಮಯಕ್ಕೆ ನನ್ನ ಆ ಬೋರಿಂಗ್ ನಂಬರ್ಸ್ ಮಾತ್ರ ತುಂಬಿದ್ದ ಜೀವನಕ್ಕೆ ಸ್ವಲ್ಪ ಉಸಿರಾಡಲು ತಂಗಾಳಿ ಬಂದ ಹಾಗೆ ಎಂಟ್ರಿ ಕೊಟ್ಟವನೇ ನಮ್ಮ ಆರ್ಯನ್. ಅವನು ನಮ್ಮ ಅಂಗಡಿಯ ವರ್ಷದ ಲೆಕ್ಕಪತ್ರಗಳನ್ನು ಆಡಿಟ್ ಮಾಡಲು ಹೊಸದಾಗಿ ಬಂದಿದ್ದ ಸಿಎ ಇಂಟರ್ನ್. ಅವನು ಪಕ್ಕಾ ಲೋಕಲ್ ಕನ್ನಡದ ಹುಡುಗ. ನೋಡಲು ಸಿಕ್ಕಾಪಟ್ಟೆ ಸರಳವಾಗಿದ್ದ, ಇಸ್ತ್ರಿ ಮಾಡಿದ ಕಾಟನ್ ಶರ್ಟ್ ಇನ್ ಮಾಡಿಕೊಂಡು, ಕೈಯಲ್ಲೊಂದು ದೊಡ್ಡ ಫೈಲ್ ಹಿಡಿದುಕೊಂಡು ನಮ್ಮ ಅಂಗಡಿಗೆ ಬಂದಿದ್ದ. ಅವನನ್ನು ನೋಡಿದಾಗ ನನಗೆ ಒಂಥರ ಹೊಸ ಅನುಭವವಾಯಿತು. ಇಷ್ಟು ದಿನ ಬರೀ ಸೂಟ್ ಬೂಟ್ ಹಾಕಿರುವ ಬಿಸಿನೆಸ್ ಮೈಂಡೆಡ್ ಜನರು ಮತ್ತು ದುಡ್ಡಿನ ಹಿಂದೆ ಬಿದ್ದಿರುವವರನ್ನೇ ನೋಡುತ್ತಿದ್ದ ನನಗೆ ಇವನ ಆ ಮುಗ್ಧ ಮುಖ ಮತ್ತು ಸರಳ ಸ್ಮೈಲ್ ನೋಡಿ ಮನಸ್ಸು ರಿಲ್ಯಾಕ್ಸ್ ಆದ ಹಾಗೆ ಫೀಲ್ ಆಯಿತು. ಇವನ ಕಣ್ಣುಗಳಲ್ಲಿ ದುಡ್ಡಿನ ದುರಾಸೆ ಇರಲಿಲ್ಲ, ಬದಲಾಗಿ ತನ್ನ ಕೆಲಸದ ಬಗೆಗಿನ ಶ್ರದ್ಧೆ ಎದ್ದು ಕಾಣುತ್ತಿತ್ತು. ಅವತ್ತು ಮೊದಲ ಬಾರಿ ಅವನು ನನ್ನ ಕ್ಯಾಶ್ ಕೌಂಟರ್ ಹತ್ತಿರ ಬಂದು, ಮೇಡಂ, ಸ್ವಲ್ಪ ಕಳೆದ ವರ್ಷದ ಲೆಡ್ಜರ್ ಬುಕ್ ಕೊಡ್ತೀರಾ ಎಂದು ಕೇಳಿದಾಗ ಅವನ ಧ್ವನಿ ನನ್ನ ಮಾರ್ವಾಡಿ ಮನಸ್ಸಿಗೆ ಒಂದು ಹೊಸ ಮ್ಯೂಸಿಕ್ನಂತೆ ಕೇಳಿಸಿತು. ಆರ್ಯನ್ ಪ್ರತಿದಿನ ಸಂಜೆ ಸರಿಯಾಗಿ 5 ಗಂಟೆಗೆ ಅಂಗಡಿಗೆ ಬರುತ್ತಿದ್ದ. ರಾತ್ರಿ 8 ಗಂಟೆಯವರೆಗೂ ಲೆಕ್ಕ ಚೆಕ್ ಮಾಡುತ್ತಾ ಕೂರುತ್ತಿದ್ದ. ಅವನು ಬರುವ ಸಮಯಕ್ಕೆ ನಾನು ಸಿಕ್ಕಾಪಟ್ಟೆ ರೆಡಿಯಾಗಿ ಮೇಕಪ್ ಹಾಕಿಕೊಂಡು ಕ್ಯಾಶ್ ಕೌಂಟರ್ನಲ್ಲಿ ಕಾಯುತ್ತಿದ್ದೆ. ನಾನು ಅವನ ಹತ್ತಿರ ಹೇಗಾದರೂ ಮಾಡಿ ಮಾತು ಬೆಳೆಸಲು ದಿನದ ಕ್ಯಾಶ್ ಲೆಕ್ಕದಲ್ಲಿ ಸಣ್ಣಪುಟ್ಟ ತಪ್ಪುಗಳನ್ನು ಬೇಕಂತಲೇ ಮಾಡುತ್ತಿದ್ದೆ. ವೀಕ್ಷಕರಿಗೆ ಇಲ್ಲಿ ಸ್ವಲ್ಪ ಕುತೂಹಲ ಶುರುವಾಗಬಹುದು. ಈ ಸೇಠ್ ಮಗಳಿಗೆ ಈ ಸರಳ ಹುಡುಗನ ಮೇಲೆ ಲವ್ ಶುರುವಾಯ್ತಾ ಎಂದು. ಹೌದು, ಅವನು ಆ ಲೆಕ್ಕ ಸರಿ ಮಾಡಲು ನನ್ನ ಪಕ್ಕದಲ್ಲೇ ಕೂತು ಗಂಟೆಗಟ್ಟಲೆ ಕ್ಯಾಲ್ಕುಲೇಟರ್ ಹಿಡಿದು ಒದ್ದಾಡುತ್ತಿದ್ದ. ನನಗೆ ಅರ್ಥವಾಗುತ್ತಿರಲಿಲ್ಲ, ನಾನು ಯಾಕೆ ಆ ಲಾಭ ನಷ್ಟದ ಲೆಕ್ಕ ಬಿಟ್ಟು ಅಪ್ಪನ ಎಚ್ಚರಿಕೆಗಳನ್ನು ಮರೆತು ಅವನ ಮುಖವನ್ನೇ ಕದ್ದು ನೋಡುತ್ತಿದ್ದೆ ಎಂದು. ಅವನು ಲೆಕ್ಕ ಮಾಡುತ್ತಾ ತಲೆ ಕೆಡಿಸಿಕೊಂಡಿದ್ದರೆ ನಾನು ಕದ್ದು ಮುಚ್ಚಿ ಕಾಫಿ ತರಿಸುತ್ತಿದ್ದೆ. ನಮ್ಮ ಅಂಗಡಿಯ ಕೆಲಸದವನ ಕೈಯಲ್ಲಿ ಅವನಿಗೆ ಸ್ಪೆಷಲ್ ಕಾಫಿ ತರಿಸಿಕೊಟ್ಟಿದ್ದೆ. ನಮ್ಮಪ್ಪನ ಕಣ್ಣು ತಪ್ಪಿಸಿ, ಆರ್ಯನ್, ನೀವು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀರಾ, ಇದು ತಗೊಳ್ಳಿ ಎಂದು ಹೇಳಿ ಬೇರೆ ಅಂಗಡಿಯಿಂದ ಪಾನಿಪುರಿ,
ಚಾರ್ಟ್ಸ್ ತರಿಸಿಕೊಟ್ಟಿದ್ದೆ. ಅವನಿಗೂ ನನ್ನ ಈ ಸ್ಪೆಷಲ್ ಕೇರಿಂಗ್ ಸಿಕ್ಕಾಪಟ್ಟೆ ಇಷ್ಟವಾಗುತ್ತಿತ್ತು. ಅದು ಅವನ ಮುಖದಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ನಮ್ಮಪ್ಪನ ಆ ಬಿಲ್ಡಪ್, ಆ ಬಂಗಾರದ ಅಂಗಡಿ ಮತ್ತು ನನ್ನ ಹೈಫೈ ಲೆಹೆಂಗಾ ನೋಡಿ ಅವನು ಹೆದರುತ್ತಿದ್ದ. ಅಪ್ಪ, ಈ ಕೋಟ್ಯಾಧಿಪತಿ ಮಾರ್ವಾಡಿ ಮಗಳ ಸಹವಾಸ ನಮಗೆ ಯಾಕೆ? ಏನಾದರೂ ಹೆಚ್ಚು ಕಮ್ಮಿಯಾದರೆ ಇವರಪ್ಪ ನನ್ನನ್ನು ತಕ್ಕಡಿಯಲ್ಲಿಟ್ಟು ತೂಕ ಮಾಡಿ ಮಾರಿಬಿಡುತ್ತಾನೆ ಎಂದು ಪಾಪ ಒಳಗೆ ಸಿಕ್ಕಾಪಟ್ಟೆ ಹೆದರಿಕೊಳ್ಳುತ್ತಿದ್ದ. ಅವನು ನನ್ನ ಜೊತೆ ಮಾತನಾಡಲು ಇಷ್ಟಪಟ್ಟರು. ತನ್ನ ಬಡತನ ಮತ್ತು ನನ್ನ ಅಂತಸ್ತಿನ ಮಧ್ಯೆ ಇರುವ ಆ ದೊಡ್ಡ ಗೋಡೆ ಅವನನ್ನು ತಡೆಯುತ್ತಿತ್ತು. ಆದರೆ ನನಗೆ ಮಾತ್ರ ಈ ಸರಳ, ಪ್ರಾಮಾಣಿಕ ಹುಡುಗನ ಮೇಲೆ ದಿನೇ ಪ್ರೀತಿ ಜಾಸ್ತಿಯಾಗುತ್ತಲೇ ಇತ್ತು. ನಿಮ್ಮಿಬ್ಬರ ಮಧ್ಯೆ ಮೆಲ್ಲಗೆ ಆ ಪ್ರೀತಿಯ ಎಲೆಗಳು ಶುರುವಾದವು ಎಂದು ಹೇಳಬಹುದು ಫ್ರೆಂಡ್ಸ್. ಆದರೆ ಇಲ್ಲಿ ಒಂದು ಸಖತ್ ವ್ಯಂಗ್ಯ ಏನಿತ್ತು ಎಂದರೆ, ನಮ್ಮಪ್ಪ ರತನ್ ಲಾಲ್ ಸೇಠ್ಗೆ ನನ್ನ ಮದುವೆ ವಿಷಯದಲ್ಲೂ ಕೇವಲ ಲಾಭ ನಷ್ಟದ ಲೆಕ್ಕವೇ ಕಾಣಿಸುತ್ತಿತ್ತು. ಅವರಿಗೆ ನನ್ನ ಪ್ರೀತಿಗಿಂತ ಅಂಗಡಿಯ ಟರ್ನ್ ಓವರ್ ಹೆಚ್ಚಿಸುವಂತಹ ಅಳಿಯ ಬೇಕಿತ್ತು. ಹಾಗಾಗಿ ಅವರು ರಾಜಸ್ಥಾನದ ಯಾವುದೋ ದೊಡ್ಡ ಕೋಟ್ಯಾಧಿಪತಿ ಮಾರ್ವಾಡಿ ಕುಟುಂಬಗಳ ಸಂಬಂಧಗಳನ್ನು ಹುಡುಕುವುದರಲ್ಲಿ ಬ್ಯುಸಿಯಾಗಿದ್ದರು. ವಾರಕ್ಕೊಮ್ಮೆ ಯಾರೋ ಒಬ್ಬ ದೊಡ್ಡ ಸೇಠ್ ತನ್ನ ಮಗನನ್ನು ಕರೆದುಕೊಂಡು, ಕೈಯಲ್ಲಿ ದೊಡ್ಡ ಚಿನ್ನದ ಚೈನ್, ಬೆರಳಲ್ಲಿ 10 ಉಂಗುರ ಹಾಕಿಕೊಂಡು ನಮ್ಮ ಅಂಗಡಿಗೆ ಬರುತ್ತಿದ್ದರು. ಆ ಹುಡುಗರು ಬಂದು ನನ್ನನ್ನು ನೋಡಲು ಕೂರುತ್ತಿದ್ದರಲ್ಲ, ಅವರಿಗೂ ಅಷ್ಟೇ ನನ್ನ ಸೌಂದರ್ಯಕ್ಕಿಂತ ಹೆಚ್ಚಾಗಿ ನಮ್ಮ ಅಂಗಡಿಯ ಲಾಭದ ಮೇಲೆ ಕಣ್ಣಿತ್ತು. ಅವರು ನನ್ನ ಎದುರು ಕುಳಿತು ವ್ಯಾಪಾರ ಮಾತನಾಡುತ್ತಿದ್ದರು. ಅನನ್ಯ ಅವರೇ, ನಿಮ್ಮ ಈ ಶಾಪ್ ಮಂತ್ಲಿ ಟರ್ನ್ ಓವರ್ ಎಷ್ಟು? ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? ಮದುವೆ ಆದ್ಮೇಲೆ ನಮಗೆ ಎಷ್ಟು ಶೇರ್ ಕೊಡುತ್ತೀರಿ? ಎಂದು ಬರೀ ವ್ಯಾಪಾರದ ಮಾತುಗಳನ್ನೇ ಆಡುತ್ತಿದ್ದರು. ನನಗಂತೂ ಅಸಹ್ಯವಾಗುತ್ತಿತ್ತು. ನನ್ನನ್ನು ಒಬ್ಬಳು ಹೆಣ್ಣು ಎಂದು ಪ್ರೀತಿಸುವ ಬದಲು ಯಾವುದೋ ಒಂದು ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ತರಹ ನೋಡುತ್ತಿದ್ದರು. ಆದರೆ ನಮ್ಮ ಆರ್ಯನ್ ಹಾಗಿರಲಿಲ್ಲ. ಅವನು ಎಷ್ಟೇ ಕಷ್ಟಪಟ್ಟು ಸಿಎ ಓದುತ್ತಿದ್ದರು, ಅವನ ಮನಸ್ಸಿನಲ್ಲಿ ಆ ದುಡ್ಡಿನ ವ್ಯಾಮೋಹ ಇರಲಿಲ್ಲ. ಅವನು ಪ್ರತಿ ಸಂಜೆ ಲೆಕ್ಕ ಮುಗಿಸಿ ಹೋಗುವಾಗ ಫೈಲ್ಗಳನ್ನು ಜೋಡಿಸಿಟ್ಟು ಮೆಲ್ಲನೆ ನನ್ನ ಹತ್ತಿರ ಬಂದು, ಮೇಡಮ್, ಇವತ್ತು ಮಧ್ಯಾಹ್ನ ಊಟ ಮಾಡಿದ್ರಾ? ಯಾಕೋ ಮುಖ ಸ್ವಲ್ಪ ಸುಸ್ತಾದ ಹಾಗೆ ಕಾಣುತ್ತಿದೆ, ಕಾಫಿ ಕುಡಿದು ರೆಸ್ಟ್ ತಗೊಳ್ಳಿ ಎನ್ನುತ್ತಿದ್ದ. ಅಪ್ಪನ ಆ ಕೋಟಿ ರೂಪಾಯಿ ಲಾಭದ ಪುರಾಣಗಳ ಮಧ್ಯೆ ಆರ್ಯನ್ನ ಆ ಒಂದು ಸಣ್ಣ ಕಾಳಜಿಯ ಮಾತು ನನಗೆ ಅದೆಷ್ಟು ನೆಮ್ಮದಿ ಕೊಡುತ್ತಿತ್ತು ಎಂದರೆ ಅದು ಹೇಳಲು ಅಸಾಧ್ಯ. ಆ ದುಡ್ಡಿನ ವ್ಯಾಮೋಹ ಇಲ್ಲದ ಅವನ ಸರಳ ಗುಣ ನನಗೆ ಸಿಕ್ಕಾಪಟ್ಟೆ ಇಷ್ಟವಾಗಿತ್ತು. ಕೆಲವೊಮ್ಮೆ ನಾನು ದುಬಾರಿ ಲೆಹೆಂಗಾ ಹಾಕಿಕೊಂಡು ಓಡಾಡುತ್ತಿದ್ದರೆ ಅವನು ಕದ್ದು ನೋಡುತ್ತಿದ್ದ. ನಾನು ಅವನನ್ನು ನೋಡಿದ ತಕ್ಷಣ ಅವನು ಗಾಬರಿಯಿಂದ ತನ್ನ ಫೈಲ್ನಲ್ಲಿ ಮುಖ ಮುಚ್ಚಿಕೊಳ್ಳುತ್ತಿದ್ದ. ಅವನ ಆ ಮುಗ್ಧತೆ ನನಗೆ ಭಾರೀ ಇಷ್ಟವಾಗುತ್ತಿತ್ತು. ಒಮ್ಮೆ ನಾನು ಧೈರ್ಯ ಮಾಡಿ ಅವನ ಕ್ಯಾಬಿನ್ ಹತ್ತಿರ ಹೋಗಿ, ನೋಡು ಆರ್ಯನ್, ನಮ್ಮಪ್ಪನನ್ನು ನೋಡಿ ಹೆದರಬೇಡ. ಅವರು ಹೊರಗಡೆ ಮಾತ್ರ ದರ್ಪ ತೋರಿಸುತ್ತಾರೆ, ಆದರೆ ಒಳಗಡೆ ನಾನಿದ್ದೇನೆ, ನಾನು ನಿನ್ನನ್ನು ಸಪೋರ್ಟ್ ಮಾಡುತ್ತೇನೆ ಎಂದು ಹಿಂಟ್ ಕೊಟ್ಟೆ. ಆಗ ಪಾಪ ಅವನು ಬೆವರುತ್ತಾ, ಅಯ್ಯೋ ಮೇಡಂ, ಪ್ಲೀಸ್, ನಿಮ್ಮಪ್ಪನ ಆ ಬಿಲ್ಡಪ್ ನೋಡಿದರೆ ನನಗೆ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಆಗುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಮ್ಯಾಟರ್ ಅವರಿಗೆ ಗೊತ್ತಾದರೆ ನನ್ನ ಲೈಫ್ ಫೈಲ್ ಕ್ಲೋಸ್ ಮಾಡುತ್ತಾರೆ. ಈ ಮಾರ್ವಾಡಿ ಮಗಳ ಸಹವಾಸ ಬೇಡಪ್ಪ ಎನ್ನುತ್ತಿದ್ದ. ಆದರೆ ಅವನ ಕಣ್ಣುಗಳಲ್ಲಿ ಪ್ರೀತಿ ಸ್ಪಷ್ಟವಾಗಿತ್ತು. ಅವನಿಗೆ ಹೆದರಿಕೆಯಿತ್ತು, ನಿಜ. ಆದರೆ ನನ್ನನ್ನು ಬಿಟ್ಟು ಹೋಗಲು ಸ್ವಲ್ಪವೂ ಮನಸ್ಸಿರಲಿಲ್ಲ. ನಮಗಿಬ್ಬರಿಗೂ ಗೊತ್ತಿತ್ತು ಇದು ಬೆಂಕಿಯ ಜೊತೆ ಆಡುತ್ತಿರುವ ಆಟ ಎಂದು. ಆದರೂ ಆ ರೋಮಾಂಚನವೇ ನಮಗೆ ಒಂದು ಕಿಕ್ ಕೊಟ್ಟಿತ್ತು. ಆ ಲೆಕ್ಕದ ಪುಸ್ತಕಗಳ ಮಧ್ಯೆ ನಮ್ಮ ಪ್ರೀತಿ ಚಿಗುರಲು ಶುರುವಾಗಿತ್ತು. ಹೀಗಿರುವಾಗ ನಮ್ಮ ಈ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಶುರುವಾಯಿತು. ಅವತ್ತು ಶುಕ್ರವಾರ ರಾತ್ರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನಾಳೆ ಬೆಳಿಗ್ಗೆ ಅಂಗಡಿಗೆ ರೇಡ್ ಮಾಡಲು ಬರುತ್ತಾರೆ ಎನ್ನುವ ಸುದ್ದಿ ನಮ್ಮಪ್ಪನಿಗೆ ಗೊತ್ತಾಗಿಬಿಟ್ಟಿತು. ನಮ್ಮಪ್ಪ ಅಕ್ಷರಶಃ ಪ್ಯಾನಿಕ್ ಆಗಿಬಿಟ್ಟರು. ನನ್ನ ಕೋಟಿ ದುಡ್ಡು ಹೋದರೂ ಪರವಾಗಿಲ್ಲ, ಆದರೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲು ನನ್ನಿಂದ ಆಗಲ್ಲ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತರು. ಕೂಡಲೇ ಆರ್ಯನ್ಗೆ ಫೋನ್ ಮಾಡಿ, ಇವತ್ತು ರಾತ್ರೋರಾತ್ರಿ ಕಳೆದ 3 ವರ್ಷದ ಲೆಕ್ಕ ಸರಿ ಮಾಡಬೇಕು, ನೀನು ಅಂಗಡಿಯಲ್ಲೇ ಇರಬೇಕು ಎಂದು ಆರ್ಡರ್ ಮಾಡಿದರು. ಆರ್ಯನ್ಗೆ ಬೇರೆ ದಾರಿಯೇ ಇರಲಿಲ್ಲ. ಅವನು ಸೈಲೆಂಟ್ ಆಗಿ ಅಂಗಡಿಗೆ ಬಂದ. ಆಗ ನಾನು ಪ್ಲಾನ್ ಮಾಡಿ ಅವನಿಗೆ ಸಹಾಯ ಮಾಡುವ ನೆಪದಲ್ಲಿ, ಮಧ್ಯರಾತ್ರಿ ಕಾಫಿ ಕೊಡುವ ನೆಪದಲ್ಲಿ ಅಂಗಡಿಯಲ್ಲೇ ಉಳಿದುಕೊಂಡೆ.
ನಮ್ಮಪ್ಪ ಬೇರೆ ರೂಮ್ನಲ್ಲಿ ಅರ್ಜೆಂಟ್ ಫೋನ್ ಕಾಲ್ನಲ್ಲಿ ಬ್ಯುಸಿಯಾಗಿದ್ದರು. ಶೋರೂಮ್ನ ಕಸ್ಟಮರ್ ಏರಿಯಾ ಫುಲ್ ಕತ್ತಲಿತ್ತು. ನಾವಿಬ್ಬರೂ ಅಂಗಡಿಯ ಅತ್ಯಂತ ಸುರಕ್ಷಿತ ಜಾಗವಾದ ಆ ದೊಡ್ಡ ಲಾಕರ್ ರೂಮ್ ಒಳಗೆ ಹೋಗಿ ಹಳೆ ಫೈಲ್ಗಳನ್ನು ಹುಡುಕುತ್ತಿದ್ದೆವು. ಆ ರೂಮ್ನಲ್ಲಿ ಸುತ್ತಲೂ ಕೋಟಿ ಕೋಟಿ ಬೆಲೆಯ ಬಂಗಾರ, ಬೆಳ್ಳಿ ಇಟ್ಟಿರುವ ಕಪಾಟುಗಳಿದ್ದವು. ಇಬ್ಬರೂ ಲೆಕ್ಕದ ಗುಂಗಿನಲ್ಲಿದ್ದೆವು. ಹೊರಗಡೆ ಇದ್ದ ಕೆಲಸದವನು ಇನ್ನು ಯಾರೂ ಇಲ್ಲ ಅಂದುಕೊಂಡು ಅಪ್ಪನ ಆರ್ಡರ್ ಪ್ರಕಾರ ಶೋರೂಮ್ ಕ್ಲೋಸ್ ಮಾಡುವ ಸಮಯದಲ್ಲಿ ಆ ಭಾರೀ ತೂಕದ ಲಾಕರ್ ರೂಮ್ ಬಾಗಿಲನ್ನು ಲಾಕ್ ಮಾಡಿಬಿಟ್ಟ. ವೀಕ್ಷಕರಿಗೆ ಇಲ್ಲಿ ಕುತೂಹಲ ಅನಿಸಬಹುದು. ಮಧ್ಯರಾತ್ರಿ ಆ ಕಗ್ಗತ್ತಲಲ್ಲಿ ಮಾರ್ವಾಡಿ ಸೇಠ್ ಮಗಳು ಮತ್ತು ಆ ಸಿಂಪಲ್ ಹುಡುಗ ಇಬ್ಬರೇ ಲಾಕರ್ ರೂಮ್ನಲ್ಲಿ ಲಾಕ್ ಆದರು. ಆ ಬಾಗಿಲು ಅಷ್ಟು ಸ್ಟ್ರಾಂಗ್ ಇತ್ತು ಎಂದರೆ ಒಳಗಡೆಯಿಂದ ಕಿರುಚಿದರೂ ಹೊರಗೆ ಕೇಳಿಸುವುದಿಲ್ಲ. ಒಳಗಡೆ ಎಸಿ ಕೂಡ ಆಫ್ ಆಗಿತ್ತು. ಕೇವಲ ಒಂದು ಚಿಕ್ಕ ಎಮರ್ಜೆನ್ಸಿ ಲೈಟ್ ಮಾತ್ರ ಉರಿಯುತ್ತಿತ್ತು. ಆರ್ಯನ್ಗೆ ಭಯ ಶುರುವಾಗಿ ಬೆವರುತ್ತಿದ್ದ. ಮೇಡಂ, ಈಗ ನಿಮ್ಮಪ್ಪ ಬಂದು ಬಾಗಿಲು ತೆಗೆದರೆ ನನ್ನನ್ನು ಸ್ಮಶಾನಕ್ಕೆ ಕಳಿಸುತ್ತಾರೆ. ಪ್ಲೀಸ್ ಏನಾದರೂ ಮಾಡಿ ಬಾಗಿಲು ತೆರೆಯಿರಿ ಎಂದು ನಡುಗುತ್ತಿದ್ದ. ನನಗಾದರೆ ಭಯಕ್ಕಿಂತ ಹೆಚ್ಚಾಗಿ ಅವನ ಜೊತೆಗಿರುವ ಆ ಕ್ಷಣದ ರೋಮಾಂಚನವೇ ಹೆಚ್ಚಾಗಿತ್ತು. ಆ ಕತ್ತಲಲ್ಲಿ, ಆ ಇಕಟ್ಟಾದ ಜಾಗದಲ್ಲಿ ನಾವಿಬ್ಬರೂ ಒಬ್ಬರಿಗೊಬ್ಬರು ಸಿಕ್ಕಾಪಟ್ಟೆ ಹತ್ತಿರವಾದೆವು. ಅವನ ಉಸಿರಾಟದ ಸದ್ದು ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಹೆದರಬೇಡ ಆರ್ಯನ್, ನಾನಿದ್ದೀನಲ್ಲ. ಇವತ್ತು ರಾತ್ರಿ ಈ ಕೋಟಿ ಕೋಟಿ ಬಂಗಾರದ ಮಧ್ಯೆ ನಾವಿಬ್ಬರೇ ರಾಜರಾಣಿ ಎಂದು ಅವನ ಕೈ ಹಿಡಿದೆ. ಅವನು ಮೆಲ್ಲನೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಆ ಕತ್ತಲಲ್ಲೂ ಅವನ ಪ್ರೀತಿ ಮಿನುಗುತ್ತಿತ್ತು. ಆ ಕ್ಷಣದಲ್ಲಿ ಅವನಿಗೆ ನನ್ನ ಪ್ರೀತಿಯ ಮೇಲೆ ಒಂದು ದೊಡ್ಡ ಭರವಸೆ ಬಂತು. ಅವನ ಎದೆಯ ಬಡಿತ ನನಗೆ ಫೀಲ್ ಆಗುತ್ತಿತ್ತು. ಸುತ್ತಲೂ ಇದ್ದ ಆ ಬಂಗಾರಕ್ಕಿಂತ ಅವನ ಆ ಪ್ರಾಮಾಣಿಕ ಪ್ರೀತಿ ನನಗೆ ಎಷ್ಟೋ ಪಟ್ಟು ದೊಡ್ಡದು ಎಂದು ಅನ್ನಿಸಿತು. ಆದರೆ ಬೆಳಿಗ್ಗೆ ನಮ್ಮಪ್ಪ ಬಂದು ಬಾಗಿಲು ತೆಗೆದಾಗ ಏನಾಗುತ್ತೆ ಎನ್ನುವ ಸಸ್ಪೆನ್ಸ್ ಮಾತ್ರ ಕಾಡುತ್ತಿತ್ತು. ಆ ರಾತ್ರಿ ನಮ್ಮ ಲೈಫ್ನ ಅತಿ ದೊಡ್ಡ ಲೆಕ್ಕಾಚಾರ ಶುರುವಾಗಿತ್ತು. ಆ ಕತ್ತಲ ಲಾಕರ್ ರೂಮ್ ಒಳಗೆ ಕಳೆದ ಪ್ರತಿ ಕ್ಷಣವೂ ನಮಗೆ 100 ವರ್ಷಗಳಂತೆ ಫೀಲ್ ಆಗುತ್ತಿತ್ತು. ಒಂದೆಡೆ ಭಯ, ಮತ್ತೊಂದೆಡೆ ಇಷ್ಟಪಟ್ಟ ಹುಡುಗನ ಸಾಮೀಪ್ಯದ ರೋಮಾಂಚನ. ಬೆಳಿಗ್ಗೆ ಸುಮಾರು 8 ಗಂಟೆಯಾಗಿರಬಹುದು. ಹೊರಗಡೆ ಅಂಗಡಿಯ ಶಟರ್ ಓಪನ್ ಆದ ಸೌಂಡ್ ಕೇಳಿಸಿತು. ನಮ್ಮಪ್ಪ ರತನ್ ಲಾಲ್ ಸೇಠ್ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬರುವ ಮುಂಚೆ ಫೈಲ್ ರೆಡಿ ಮಾಡಿಕೊಳ್ಳೋಣ ಎಂದು ಬಾಗಿಲು ತೆರೆದರು. ಬಾಗಿಲು ತೆಗೆದ ತಕ್ಷಣ ಎದುರುಗಡೆ ನಾವಿಬ್ಬರೂ ಒಟ್ಟಿಗೆ ಇರುವುದನ್ನು ನೋಡಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆದಷ್ಟು ದೊಡ್ಡ ಶಾಕ್ ಆಯಿತು. ಅರೇ ಬಾಪ್ರೇ, ಇದೇನಿದು? ನನ್ನ ಮರ್ಯಾದೆ ಕಳೆದೆ. ನನ್ನ ಅಂಗಡಿಯಲ್ಲೇ ಬಂಗಾರದ ರೂಮ್ನಲ್ಲಿ ಈ ಕೆಲಸನಾ ಎಂದು ತಲೆ ಮೇಲೆ ಕೈ ಹೊತ್ತು ಕಿರುಚಲು ಶುರು ಮಾಡಿದರು. ಅವರ ಕಿರುಚಾಟ ಕೇಳಿ ಕೆಲಸದವರೆಲ್ಲರೂ ಓಡಿ ಬಂದರು. ನಮ್ಮಪ್ಪ ಸಿಟ್ಟಿನಿಂದ ಆರ್ಯನ್ನ ಕಾಲರ್ ಹಿಡಿದರು. ಏ ಭಿಕಾರಿ, ನಿನಗೆ ಲೆಕ್ಕ ಮಾಡಲು ಕೆಲಸ ಕೊಟ್ಟರೆ ನನ್ನ ಮಗಳ ಮೇಲೆ ಕಣ್ಣು ಹಾಕ್ತೀಯಾ ಎಂದು ಕೂಗಾಡಿದರು. ನಿನ್ನನ್ನು ಪೊಲೀಸರಿಗೆ ಹಿಡಿದು ಕೊಡುತ್ತೇನೆ, ನಿನ್ನ ಸಿಇಇ ಡಿಗ್ರಿ ಹರಿದು ಬೆಂಕಿಗೆ ಹಾಕುತ್ತೇನೆ ಎಂದು ಕೆಟ್ಟದಾಗಿ ಮರ್ಯಾದೆ ತೆಗೆಯಲು ಶುರು ಮಾಡಿದರು. ನಾನು ಅಳುತ್ತಾ, ಅಪ್ಪ ಪ್ಲೀಸ್, ಆರ್ಯನ್ ತಪ್ಪು ಏನೂ ಇಲ್ಲ, ಬಾಗಿಲು ಲಾಕ್ ಆಗಿತ್ತು ಎಂದು ಎಷ್ಟೇ ವಿವರಿಸಿದರೂ ಅವರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆಗ ಅಲ್ಲಿ ನಡೆದಿದ್ದೇ ಅಸಲಿ ಟ್ವಿಸ್ಟ್. ಯಾವಾಗಲೂ ಅಪ್ಪನ ಬಿಲ್ಡಪ್ ನೋಡಿ ನಡುಗುತ್ತಿದ್ದ ಆರ್ಯನ್ ಇದ್ದಕ್ಕಿದ್ದಂತೆ ತನ್ನ ತಾಳ್ಮೆ ಕಳೆದುಕೊಂಡು ಅಪ್ಪನ ಕೈಯನ್ನು ಕೊಡವಿ ಕಡಕಾಗಿ ನಿಂತ. ಸೇಠ್ಜಿ, ಸ್ಟಾಪ್ ಇಟ್, ಇನ್ನೊಂದು ಮಾತು ಆಡಿದರೆ ಸರಿ ಇರಲ್ಲ ಎಂದು ಸಿಂಹದ ಹಾಗೆ ಗರ್ಜಿಸಿದ. ಅವನ ಆರಫ್ ವಾಯ್ಸ್ ಕೇಳಿ ಇಡೀ ಅಂಗಡಿಯೇ ಸ್ತಬ್ಧವಾಯಿತು. ನಮ್ಮಪ್ಪ ಕೂಡ ಒಂದು ಕ್ಷಣ ಶಾಕ್ ಆಗಿ ಹಿಂದೆ ಸರಿದರು. ಆರ್ಯನ್ ಟೇಬಲ್ ಮೇಲಿದ್ದ ಫೈಲ್ಗಳನ್ನು ಎತ್ತಿ ಅಪ್ಪನ ಮುಂದೆ ಹಿಡಿದ. ನಿಮ್ಮ ಈ ಲಾಕರ್ ರೂಮ್ನಲ್ಲಿ ರಾತ್ರಿಯೆಲ್ಲ ನಾವೇನೂ ಮಜಾ ಮಾಡುತ್ತಿರಲಿಲ್ಲ. ನೀವು ಸರ್ಕಾರಕ್ಕೆ ಕಳ್ಳ ಲೆಕ್ಕ ಕೊಟ್ಟು ಟ್ಯಾಕ್ಸ್ ಕದಿಯಲು ಮಾಡಿದ್ದ ಬ್ಲಾಕ್ ಮನಿ ಲೆಕ್ಕವನ್ನು ವೈಟ್ ಮಾಡಲು ನಾನು ರಾತ್ರಿಯೆಲ್ಲ ಒದ್ದಾಡಿದ್ದೇನೆ. ಇನ್ನರ್ಧ ಗಂಟೆಯಲ್ಲಿ ಐಟಿ ಆಫೀಸರ್ಸ್ ಬರುತ್ತಾರೆ. ಈ ಲೆಕ್ಕ ಪಕ್ಕಾ ಆಗಿಲ್ಲದಿದ್ದರೆ ಅಂಗಡಿ ಸೀಸ್ ಆಗುತ್ತಿತ್ತು. ಈ ಲಾಕರ್ನಲ್ಲಿರೋ ಇಡೀ ಬಂಗಾರ ಜಪ್ತಿಯಾಗುತ್ತಿತ್ತು. ನೀವು ಜೈಲಿಗೆ ಹೋಗುತ್ತಿದ್ದಿರಿ ಎಂದು ಆಕ್ರೋಶದಿಂದ ಹೇಳಿದ. ಮುಂದುವರಿದು, ನನ್ನ ಕಡೆ ನೋಡಿ, ನಿಮ್ಮ ಮಗಳು ನನಗೆ ಸಹಾಯ ಮಾಡಲು ಬಂದಾಗ ಬಾಗಿಲು ಲಾಕ್ ಆಯಿತು. ಈ ಕತ್ತಲ ರೂಮ್ನಲ್ಲಿ ಆಕೆ ಹೆದರಿ ನಡುಗುವಾಗ ನಾನು ಅವಳಿಗೆ ಧೈರ್ಯ ತುಂಬಿದೆ ಅಷ್ಟೇ. ನಾನೊಬ್ಬ ಸಾಮಾನ್ಯ ಹುಡುಗನಿರಬಹುದು, ಆದರೆ ಹೆಣ್ಣಿಗೆ ಗೌರವ ಕೊಡುವ ಸಂಸ್ಕಾರ ನನಗಿದೆ.
ನಿಮ್ಮ ಕೋಟಿ ಕೋಟಿ ಬಂಗಾರಕ್ಕಿಂತ ನನಗೆ ನಿಮ್ಮ ಮಗಳ ಮರ್ಯಾದೆ ಮುಖ್ಯ. ಈ ನಿಮ್ಮ ಕೊಳಕು ದುಡ್ಡಿನ ಅಹಂಕಾರ ನನಗೆ ಬೇಡ ಎಂದು ವಾರ್ನಿಂಗ್ ಕೊಟ್ಟು ಹೊರಡಲು ನಿಂತ. ಅವನ ಆ ಧೈರ್ಯ, ಪ್ರಾಮಾಣಿಕತೆ ನೋಡಿ ನನಗೆ ಹೆಮ್ಮೆ ಅನಿಸಿತು. ನಮ್ಮಪ್ಪನ ಬಾಯಲ್ಲಿ ಒಂದೇ ಒಂದು ಅಕ್ಷರವೂ ಹೊರಬರಲಿಲ್ಲ. 10 ನಿಮಿಷದಲ್ಲಿ ಐಟಿ ಅಧಿಕಾರಿಗಳು ಬಂದೇ ಬಿಟ್ಟರು. ನಮ್ಮಪ್ಪ ನಡುಗುತ್ತಿದ್ದರು. ಆಗ ಆರ್ಯನ್ ಕಾನ್ಫಿಡೆಂಟ್ ಆಗಿ ಅಧಿಕಾರಿಗಳ ಮುಂದೆ ನಿಂತು ಲೆಕ್ಕಪತ್ರಗಳನ್ನು ತೋರಿಸಿದ. ಒಂದೇ ₹1 ವ್ಯತ್ಯಾಸವಿಲ್ಲದ ಹಾಗೆ ಲೆಕ್ಕ ಮ್ಯಾನೇಜ್ ಮಾಡಿದ್ದ. ಅಧಿಕಾರಿಗಳು ಚೆಕ್ ಮಾಡಿ, ಗುಡ್ ಜಾಬ್, ನಿಮ್ಮ ಅಕೌಂಟ್ಸ್ ಪರ್ಫೆಕ್ಟ್ ಆಗಿದೆ ಎಂದು ಹೇಳಿ ಹೋದರು. ನಮ್ಮಪ್ಪನಿಗೆ ಕುತ್ತಿಗೆಗೆ ಬಂದಿದ್ದ ಪ್ರಾಣ ಮತ್ತೆ ವಾಪಸ್ ಬಂದ ಹಾಗೆ ಆಯ್ತು. ಅಧಿಕಾರಿಗಳು ಹೋದ ಮೇಲೆ ನಮ್ಮಪ್ಪನ ಲೆಕ್ಕಾಚಾರ ಪೂರ್ತಿಯಾಗಿ ಬದಲಾಯಿತು. ಅವರು ತಮ್ಮ ಮಾರ್ವಾಡಿ ತಲೆಯಲ್ಲಿ ಒಂದು ಹೊಸ ಲೆಕ್ಕ ಹಾಕಿದರು. ರಾಜಸ್ಥಾನದ ಕೋಟ್ಯಾಧಿಪತಿ ಅಳಿಯಂದಿರು ಶೇರ್ ಕೇಳುತ್ತಾರೆ. ಮದುವೆಗೆ ಕೋಟಿ ಖರ್ಚು ಮಾಡಿಸುತ್ತಾರೆ. ಆದರೆ ಈ ಹುಡುಗ ಯಾವುದೇ ಅಪೇಕ್ಷೆಯಿಲ್ಲದೆ ನನ್ನ ಆಸ್ತಿ ಉಳಿಸಿದ, ಮಗಳನ್ನು ಮರ್ಯಾದೆಯಿಂದ ಕಾಪಾಡಿದ. ಇವನು ಸಿಎ ಆಗಿರುವುದರಿಂದ ಲೈಫ್ ಟೈಮ್ ನನ್ನ ಬಿಸಿನೆಸ್ಗೆ ಫ್ರೀಯಾಗಿ ಆಡಿಟಿಂಗ್ ಮಾಡುತ್ತಾನೆ. ಲಾಭ, ಸಿಕ್ಕಾಪಟ್ಟೆ ಲಾಭ ಎಂದು ಅವರ ಕಂಜೂಸ್ ಬುದ್ಧಿಗೆ ಅರ್ಥವಾಯಿತು. ಈ ಪ್ರಾಮಾಣಿಕ ಹುಡುಗನೇ ನನ್ನ ಮಗಳಿಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎಂದು ನಿರ್ಧರಿಸಿಬಿಟ್ಟರು. ಕೂಡಲೇ ಅವರು ಬಂದು ಆರ್ಯನ್ನ ಕೈ ಹಿಡಿದುಕೊಂಡರು. ನನ್ನನ್ನು ಕ್ಷಮಿಸು ಆರ್ಯನ್, ನೀನು ಬಡವನಲ್ಲ. ಈ ಅಂಗಡಿಯ ಬೆಲೆಬಾಳುವ ಡೈಮಂಡ್ ನೀನು. ಇವತ್ತು ನೀನು ನನ್ನ ಬಿಸಿನೆಸ್ ಅಕೌಂಟ್ಸ್ ಮಾತ್ರವಲ್ಲ, ನನ್ನ ಫ್ಯಾಮಿಲಿ ಮರ್ಯಾದೆ ಕಾಪಾಡಿದ್ದೀಯಾ ಎಂದರು. ಆರ್ಯನ್ ಗಲಿಬಿಲಿಯಿಂದ ನೋಡುತ್ತಿದ್ದಾಗ ಅಪ್ಪ ನಗುತ್ತಾ, ನನ್ನ ಮಗಳ ಲೈಫ್ ಆಡಿಟ್ ಮಾಡುವ ಜವಾಬ್ದಾರಿಯೂ ನಿಂದೆ. ಇವಳನ್ನು ಮದುವೆಯಾಗಿ ನನ್ನ ಅಳಿಯನಾಗು ಎಂದು ಪ್ರಪೋಸ್ ಮಾಡಿದರು. ಆ ಮಾತು ಕೇಳಿ ಆರ್ಯನ್ ಮುಖದಲ್ಲಿ ನಾಚಿಕೆ, ಕನ್ಫ್ಯೂಷನ್ ಎರಡೂ ಬಂದವು. ನನ್ನ ಮುಖದಲ್ಲಂತೂ ಜಗತ್ತನ್ನೇ ಗೆದ್ದ ನಗು. ಅಪ್ಪನೇ ಹೇಳಿದ ಮೇಲೆ ಆರ್ಯನ್ ಒಪ್ಪಲೇಬೇಕಾಯಿತು. ಸರಿ, ಸೇಠ್ಜಿ, ಆದರೆ ಕರೆಂಟ್ ಬಿಲ್ ಬರುತ್ತೆ ಅಂತ ಎಸಿ ಆಫ್ ಮಾಡೋ ರೂಲ್ಸ್ ಮಾತ್ರ ಚೇಂಜ್ ಮಾಡ್ಬೇಕು ಎಂದು ಆರ್ಯನ್ ಹೇಳಿದಾಗ ಇಡೀ ಅಂಗಡಿಯೇ ನಗೆಗಡಲಲ್ಲಿ ತೇಲಿತು. ದುಡ್ಡೇ ಸರ್ವಸ್ವ ಎಂದು ಬದುಕುತ್ತಿದ್ದ ನಮ್ಮ ಕುಟುಂಬಕ್ಕೆ ಒಬ್ಬ ಸರಳ ಹುಡುಗ ಪ್ರೀತಿಯ ಬೆಲೆ ಕಲಿಸಿಕೊಟ್ಟಿದ್ದ. ನನ್ನ ಬೋರಿಂಗ್ ಲೈಫ್ಗೆ ಆರ್ಯನ್ ಎನ್ನುವ ಪ್ರೀತಿಯ ಲೆಕ್ಕಾಚಾರ ಪರ್ಮನೆಂಟ್ ಆಗಿ ಆಡಾಗಿತ್ತು. ಗೆಳೆಯರೇ, ಈ ಕಥೆಯಿಂದ ತಿಳಿದು ಬರುವುದೇನೆಂದರೆ, ಇಂದಿನ ಕಾಲದಲ್ಲಿ ಮದುವೆ ವಿಚಾರ ಬಂದಾಗ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ನೋಡಬಾರದು. ಕಷ್ಟದ ಸಮಯದಲ್ಲಿ ನಮ್ಮನ್ನು ಕಾಪಾಡುವುದು ದುಡ್ಡಲ್ಲ, ನಮ್ಮ ಜೊತೆಗಿರುವ ಮನುಷ್ಯನ ಪ್ರಾಮಾಣಿಕತೆ ಮತ್ತು ಗುಣ ಮಾತ್ರ. ದುಡ್ಡಿನಿಂದ ಬಂಗಾರವನ್ನು ಕೊಳ್ಳಬಹುದು, ಆದರೆ ವಿಶ್ವಾಸ ಮತ್ತು ನಿಜವಾದ ಪ್ರೀತಿಯನ್ನಲ್ಲ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.